ತಂದೆ, ವೆಲ್, ಲೆಟ್ಸ್ ಟ್ರೈ ಇಟ್ ಅಂಡ್ ಸಿ. ಪ್ರಯತ್ನ ಪಡೆದ ಹೊರತು ಅದೇನು ಅಂತ ಗೊತ್ತಾಗಲ್ವಲ್ಲ, ಪ್ರಯತ್ನ ಪಡ್ತೀಯಾ ಅಂತ ಕೇಳಿದ್ದ. ಆಮೇಲೆ ತಾನೇ ಕರ್ಕೊಂಡು ಹೋಗಿ ಬೇಸ್ಬಾಲ್ ಕಲ್ಸೋಕೆ ಶುರು ಮಾಡ್ದ. ಗಾಳಿಲಿ ಶಬ್ದ ಮಾಡ್ತಾ ಬರೋ ಚೆಂಡು ಹತ್ರಕ್ಕೆ ಬಂದು ಸಕ್ ಅಂತ ಶಬ್ದ ಮಾಡಿದಾಗ ಅದಕ್ಕೆ ಬೀಸ್ ಹೊಡಿಬೇಕು ಅನ್ನೋದನ್ನ ಕುರುಡು ಹುಡುಗ ಡೇವಿಡ್ ಹಾರ್ಟ್ಮನ್ ಗೊತ್ತು ಮಾಡ್ಕೊಂಡ್ಬಿಟ್ಟ. ಆದ್ರೆ ಡೇವಿಡ್ ಹುಟ್ಟ ಕುರುಡ ಅಲ್ಲ ನೋಡಿ. ಕೆಲವು ಸಲ ಅವನ ಕತ್ತಲ ಜಗತ್ತು ಅವನನ್ನ ಭೀಕರವಾಗಿ ಹೆದರಿಸ್ಬಿಡ್ತಾ ಇತ್ತು. ಅಮ್ಮ, ನನ್ನ ಕೈಲಿ ನಿಲ್ಲೋಕಾಗ್ತಾ ಇಲ್ಲ ಅಂತ ಕೂಗ್ಕೊಂಡ್ಬಿಡೋನು. ತಕ್ಷಣ ಅವನ ತಾಯಿ ಎದ್ದು ಬಂದು ಮಗನನ್ನ ಅವಚ್ಕೊಂಡು, ನಾನಿಲ್ಲಿದ್ದೀನಿ ಮಗು, ಐನೋ ಕತ್ತಲು ತುಂಬಾ ಹೆದರಿಕೆ ಉಂಟು ಮಾಡುತ್ತೆ, ನಿಲ್ಲೋದು ಕಷ್ಟ ಅನ್ಸುತ್ತೆ, ಆದ್ರೆ ನಾನಿಲ್ಲೇ ಇದ್ದೀನಲ್ವಾ ಅಂತ ಅವನಿಗೆ ಧೈರ್ಯ ತುಂಬೋಳು. ಆದ್ರೆ ಅವನ ಅಕ್ಕ ಬಾರ್ಬರಾ ಅವಳೊಬ್ಬ ಟಾಸ್ಕ್ ಮಾಸ್ಟರ್. ಮಹಡಿ ಮೇಲೆ ನನ್ನ ಬ್ರೈಲ್ ವಾಚ್ ಮರೆತು ಇಟ್ಬಿಟ್ಟು ಬಂದಿದ್ದೀನಿ ಕಣೆ, ತಂದ್ಕೊಡ್ತೀಯಾ ಅಂತ ಡೇವಿಡ್ ಕೇಳಿದ್ರೆ, ಏಯ್ ಹೇಳೋ ಮೇಲೆ, ನಿನ್ ಸುತ್ತು ಇರೋದೇನಾ ನನ್ನ ಕೆಲಸ? ಜೀವನ ಪರ್ಯಂತ ಯಾರಿರ್ತಾರೆ? ನೀನೇ ಹೋಗಿ ತಂದ್ಕೊಳ್ಳೋದನ್ನ ರೂಢಿ ಮಾಡ್ಕೋ ಅಂತ ಗದರಿಸ್ತಾ ಇದ್ಲು. ತಂದೆ ಟ್ರೈ ಮಾಡಿ ನೋಡೋಣ ಅಂತಿದ್ದ. ತಾಯಿ ನಾನಿದೀನ್ ಮಗು ಅಂತಿದ್ಲು. ಅಕ್ಕ ನಿನ್ ಕೆಲಸ ನೀನ್ ಮಾಡ್ಕೋ ಅಂತ ಇದ್ಲು. ಹೀಗೆ 3 ಜನ ಟೀಚರ್ಸ್ ಮಧ್ಯೆ ಬೆಳೆದ ಡೇವಿಡ್ ಹಾರ್ಟ್ಮನ್ ತನ್ನ 13ನೇ ವಯಸ್ಸಿನಲ್ಲಿ ತಾನೊಬ್ಬ ಡಾಕ್ಟರ್ ಆಗ್ತೀನಿ ಅಂತ ಅನೌನ್ಸ್ ಮಾಡ್ದ. ಅವತ್ತಿನಿಂದಲೇ ಅದರ ಸಿದ್ಧತೆಗಳನ್ನು ಪ್ರಾರಂಭಿಸಿದ. ಮೊದಲು ಬ್ಲೈಂಡ್ ಸ್ಕೂಲ್ ಬಿಟ್ಟ. ಅದೇ ಊರಿನ ಹೈಸ್ಕೂಲ್ ಸೇರ್ಕೊಂಡ. ಅಲ್ಲಿ ಕುಸ್ತಿ ಪಟು ಅನ್ನಿಸ್ಕೊಂಡು ಶಾಲೆಯ ಸ್ಟೂಡೆಂಟ್ ಕೌನ್ಸಿಲ್ಗೆ ವೈಸ್ ಪ್ರೆಸಿಡೆಂಟ್ ಆದ. ಹಾಗೆ ಬೆಳೀತಾ ಬೆಳೀತಾ ನಾನು ಡಾಕ್ಟರ್ ಆಗಬೇಕು ಅನ್ನೋ ಅವನಲ್ಲಿನ ಹಠನೂ ಬೆಳೀತು. ಆದರೆ 2 ಕಣ್ಣು ಕಾಣದ ಕುರುಡ ಡಾಕ್ಟರ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಅವನಿಗೆ ತಿಳಿಸೋದು ಹೇಗೆ? ಮನೆ ಮಂದಿ ಅದಕ್ಕೆ ದಾರಿ ಕಾಣದೆ ಚಡಪಡಿಸ್ಬಿಟ್ರು. ಕಡೆಗೆ ಅವನು ಸೇರ್ಬೇಕಾಗಿದ್ದ ಕಾಲೇಜಿನ ಲೆಕ್ಚರರ್ ಒಬ್ಬರಿಂದ ಅವನಿಗೆ ಹೇಳಿಸಿದ್ರು, ಇದೆಂಥ ಹಠ ಮಾಡ್ತೀಯಾ, ಆಗೋದಲ್ಲ ನೀಗೋದಲ್ಲ, ಅದ್ರ ಬದಲಿಗೆ ಹಿಸ್ಟರಿ ಓದು, ಸೈಕಾಲಜಿ ಓದು ಅಂತ ಹೇಳಿದ್ರು ಲೆಕ್ಚರರ್. ಅದಕ್ಕೆ ಡೇವಿಡ್ ಹೇಳ್ದ, ಲುಕ್, ನಂಗೆ ಕಣ್ಣು ಕಾಣಲ್ಲ ಅನ್ನೋದು ಬಿಟ್ರೆ ನಾನು ಬೇರೆಯವರಿಗಿಂತ ಯಾವುದರಲ್ಲೂ ಡಿಫರೆಂಟ್ ಅಲ್ಲ. ಎಲ್ರಿಗೂ ಒಂದಲ್ಲ ಒಂದು ರೀತಿಯ ವೈಕಲ್ಯ ಇರುತ್ತೆ. ಜೀವನದಲ್ಲಿ ಚಾಲೆಂಜೇ ಒಪ್ಕೊಳ್ಳದೆ ಡಿಫರೆಂಟ್ ಆಗಿ ಏನನ್ನೂ ಮಾಡದೆ ಇರೋನೇ ಈ ಜಗತ್ತಿನ ನಿಜವಾದ ಅಂಗವಿಕಲ ಅಂತ ನಾನು ಭಾವಿಸಿದ್ದೀನಿ. ನಾನು ತುಂಬಾ ಒಳ್ಳೆ ಸೈಕ್ಯಾಟ್ರಿಸ್ಟ್ ಆಗ್ತೀನಿ ಅಂತ ನನಗೆ ನಂಬಿಕೆ ಇದೆ. ನನಗಿರುವಂತಹ ಸಮಸ್ಯೆಗಳಿರೋ ಸಾವಿರಾರು ಜನಕ್ಕೆ ನನಗಿಂತ ಒಳ್ಳೆ ಕೌನ್ಸಿಲಿಂಗ್ ಕೊಡೋನು ಎಲ್ಲಿ ಸಿಗ್ತಾನೆ? ಡೋಂಟ್ ಸೇ ನೋ. ನಿಮ್ಮಂಥವರೇ ಹೀಗೆ ನಿರಾಸೆಯ ಮಾತುಗಳನ್ನು ಆಡ್ಬಿಟ್ರೆ ಹೇಗೆ ಸಾರ್? ನಂಗೆ ಮೆಡಿಕಲ್ ಕಾಲೇಜಿಗೆ ಸೇರೋಕೆ ಬೇಕಾಗಿರೋ ಪ್ರಿಲಿಮಿನರಿ ವಿದ್ಯಾಭ್ಯಾಸವನ್ನ ನೀವು ಮಾಡಿಸಿ ಹಾಗಂತ ವಾದಿಸ್ತಾ ಅವನಿಗೆ ಕಾಲೇಜಿಗೆ ಅಡ್ಮಿಷನ್ ಸಿಕ್ಕಿತ್ತು. ಆ ಕಾಲೇಜಿನಲ್ಲಿ 4 ವರ್ಷ ಓದಿ ನಿಜವಾದ ಪ್ರತಿಭಾವಂತ ವಿದ್ಯಾರ್ಥಿ ಅನ್ನಿಸ್ಕೊಂಡ ಡೇವಿಡ್. ಎಲ್ರಿಗಿಂತ ಹೆಚ್ಚಿನ ಮಾರ್ಕ್ ತಗೊಂಡಿದ್ದ. ಆದರೆ ಕುರುಡನಾದ ನನಗೆ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಸಿಗುತ್ತಾ ಅನ್ನೋ ಪ್ರಶ್ನೆ ಅವನನ್ನ ಕಾಡ್ತಾನೇ ಇತ್ತು. 1972ರಲ್ಲಿ ಡೇವಿಡ್ ಹಾರ್ಟ್ಮನ್ ಅಮೆರಿಕದ 10 ಮೆಡಿಕಲ್ ಕಾಲೇಜುಗಳಿಗೆ ಅಪ್ಲಿಕೇಶನ್ ಹಾಕಿದ್ದ. ಆ ಪೈಕಿ 8 ಕಾಲೇಜು ಅವನನ್ನ ರಿಜೆಕ್ಟ್ ಮಾಡಿದವು. 1972ರ ಏಪ್ರಿಲ್ 27ನೇ ತಾರೀಕು ಅವನು ತುಂಬಾ ನಂಬಿಕೊಂಡಿದ್ದ 9ನೇ ಕಾಲೇಜ್ ಕೂಡ ಅವನನ್ನ ರಿಜೆಕ್ಟ್ ಮಾಡಿತು. ಡೇವಿಡ್ನ ಕುರುಡು ಕಣ್ಣುಗಳಲ್ಲಿ ಮೊದಲನೇ ಸಲ ನಿರಾಸೆಯ ಮೋಡ ಸರಿದಾಡಿತ್ತು. ಅವನು ಮತ್ತು ಅವನ ಗರ್ಲ್ ಫ್ರೆಂಡ್ ಶೆರಿಲ್ ವಾಕರ್ ಮೊಟ್ಟ ಮೊದಲ ಬಾರಿಗೆ ಕೈ ಹಿಡ್ಕೊಂಡು ಎಲ್ಲ ಮುಗಿದೋಯ್ತು ಅನ್ನೋ ಹಾಗೆ ಅತ್ಬಿಟ್ರು.
ಆದರೆ ಅದೇ ಅಮೆರಿಕದ ಫಿಲಡೆಲ್ಫಿಯಾದಲ್ಲಿ ಟೆಂಪಲ್ ಯೂನಿವರ್ಸಿಟಿ ಆಫ್ ಮೆಡಿಸಿನ್ ಅನ್ನೋ ಒಂದು ಸಂಸ್ಥೆ ಇತ್ತು. ಒಲಿಂಪಿಕ್ ಕಮಿಟಿ ಸದಸ್ಯರ ಮುಂದೆ ಒಂದು ಕಾಲಿಲ್ಲದ ಒಬ್ಬ ಯುವಕ ಹಾಜರಾಗಿ 10 ಸೆಕೆಂಡ್ಗಳಲ್ಲಿ 100 ಮೀಟರ್ ಓಟ ಓಡಿ ಮುಗಿಸ್ತೀನಿ, ನಂಗೊಂದು ಅವಕಾಶ ಕೊಡಿ ಅಂತ ವಿನಂತಿಸಿದ್ರೆ, ಆ ಕಮಿಟಿಯಲ್ಲಿ ನಾನು ಸದಸ್ಯನಾಗಿದ್ರೆ ಖಂಡಿತವಾಗಿಯೂ ಆ ಹೆಳವನಿಗೊಂದು ಅವಕಾಶ ಕೊಡ್ತಿರ್ಲಿಲ್ವಾ? ಹಾಗೆ ಈ ಹುಡುಗನಿಗೊಂದು ಅವಕಾಶ ಕೊಡಬೇಕು ಅಂತ ಟೆಂಪಲ್ ಯೂನಿವರ್ಸಿಟಿಯ ಅಸಿಸ್ಟೆಂಟ್ ಡೀನ್ ಒಬ್ಬರು ವಾದಿಸಿದ್ರು. ಅವತ್ತೇ ಮಧ್ಯಾಹ್ನ ಡೇವಿಡ್ನ ಅಕ್ಕ ಬಾರ್ಬರಾ ಅವನಿಗೊಂದು ಫೋನ್ ಮಾಡಿ, ಯು ಹ್ಯಾವ್ ಡನ್ ಇಟ್ ಕಣೋ, ನಿಂಗೆ ಸೀಟ್ ಸಿಕ್ಕಿದೆ ಅಂತ ಗದ್ಗದಿತಳಾಗಿ ಹೇಳಿದ್ಲು. ಆ ನಂತರ ಡೇವಿಡ್ ಹಾರ್ಟ್ಮನ್ ಮೆಡಿಸಿನ್ ಓದಿದ್ದು ಅದೊಂದು ತಪಸ್ಸು. ಅವನಿಗೆ ಎಕ್ಸ್ರೇಗಳನ್ನು ನೋಡಕ್ಕಾಗ್ತಿರ್ಲಿಲ್ಲ, ರೋಗಿಗಳ ಬಾಯಿ ಕಣ್ಣು ಗಾಯಗಳನ್ನ ಪರೀಕ್ಷೆ ಮಾಡಕ್ಕಾಗ್ತಿರ್ಲಿಲ್ಲ, ಮೈಕ್ರೋಸ್ಕೋಪ್ನೊಳಕ್ಕೆ ಇಣಿಕಿ ನೋಡಕ್ಕಾಗ್ತಿರ್ಲಿಲ್ಲ. ಆದರೆ ಪೇಷಂಟ್ ಎದೆ ಮೇಲೆ ಸ್ಟೆಥೋಸ್ಕೋಪ್ ಇಟ್ಟಾಗ ನಿಮಗ್ಯಾರಿಗೂ ಕೇಳಿಸದೇ ಇರುವಂಥ ಮರ್ಮರಗಳು ನನಗೆ ಕೇಳಿಸ್ತವೆ. ಐ ಆಮ್ ಅನ್ ಎಕ್ಸಲೆಂಟ್ ಲಿಸ್ನರ್ ಅಂದಿದ್ದ ಡೇವಿಡ್. ಆಶ್ಚರ್ಯಕರ ಸಂಗತಿ ಅಂದ್ರೆ, ಡೇವಿಡ್ನ ಎದುರಿಗೆ ಬಂದು ಕೂತ್ಕೋತಾ ಇದ್ದ ರೋಗಿಗಳು ಅತ್ಯಂತ ಸ್ಪಷ್ಟವಾಗಿ ಅವನ ಮೇಲೆ ವಿಶ್ವಾಸ ಇಟ್ಟು ಅವನಿಗೆ ತಮ್ಮ ಎಲ್ಲಾ ಸಮಸ್ಯೆಗಳನ್ನು ಹೇಳ್ಕೋತಾ ಇದ್ರು. ಡೇವಿಡ್ ಮೊದಲನೇ ರ್ಯಾಂಕ್ ಪಡೆದು ಎಲ್ಲಾ ಪರೀಕ್ಷೆಗಳಲ್ಲೂ ಪಾಸ್ ಆಗಿದ್ದ. ಅವತ್ತು ಡೇವಿಡ್ಗೆ ಸನ್ಮಾನ ಸಮಾರಂಭ ಏರ್ಪಡಿಸಿದ್ರು. ಅವನು ತುಂಬಾ ಭಾವುಕನಾಗಿದ್ದ. ನಮ್ಮ ಡೇವಿಡ್ ಉಳಿದ ವಿದ್ಯಾರ್ಥಿಗಳಿಗೆ ಹೋಲಿಸಿದ್ರೆ ಖಂಡಿತವಾಗಿಯೂ ನಾರ್ಮಲ್ ಅಲ್ಲ, ಅವನು ಸೂಪರ್ ನಾರ್ಮಲ್ ಅಂದಿದ್ರು ಪ್ರೊಫೆಸರ್. ಅದಕ್ಕೆ ಉತ್ತರ ಕೊಡೋಕೆ ಎದ್ದು ನಿಂತ ಡೇವಿಡ್, ಅಪ್ಪ ಹೇಳ್ತಾ ಇದ್ದಿದ್ದು ನಿಜ ಅನ್ಸುತ್ತೆ, ಲೆಟ್ಸ್ ಟ್ರೈ ಅಂಡ್ ಸಿ. ಪ್ರಯತ್ನ ಪಡೆದ ಹೊರತು ಅದೇನು ಅಂತ ಗೊತ್ತಾಗಲ್ವಲ್ಲ, ಅಪ್ಪ ಇಸ್ ಕರೆಕ್ಟ್ ಅಂದಿದ್ನಂತೆ. ಫ್ರೆಂಡ್ಸ್, ಚಿಕ್ಕವರಿದ್ದಾಗ ಸೈಕಲ್ ಕಲಿಯೋಕೆ ಹೋದಾಗ್ಲೂ ಮೊಟ್ಟ ಮೊದಲ ಬಾರಿಗೆ ನನ್ನ ಕೈಲಾಗಲ್ವೇನೋ ಅನ್ನೋ ಅಳುಕು ಕಾಡಿರುತ್ತೆ. ದೊಡ್ಡವರಾಗಿ ವಿಮಾನ ನಡೆಸೋ ಪೈಲಟ್ ಟ್ರೈನಿಂಗ್ ಕೋರ್ಸ್ ಸೇರ್ಕೊಂಡು ಮೊದಲನೇ ಸಲ ಕಾಕ್ಪಿಟ್ನಲ್ಲಿ ಕೂತಾಗ್ಲೂ ನನ್ನ ಕೈಲಾಗ್ಲಿಕ್ಕಿಲ್ಲ ಬಿಡು ಅಂತಲೇ ಅನ್ಸುತ್ತೆ. ಅವತ್ತು ಸೈಕಲ್ನ ಹಿಂದೆ ಅದರ ಕ್ಯಾರಿಯರ್ ಹಿಡ್ಕೊಂಡು ಅಪ್ಪ ನಿಂತಿದ್ದ. ಕಮಾನ್ ಮೈ ಸನ್, ಬಿದ್ರೆ ಹಿಡ್ಕೊಳಕ್ ನಾನಿದ್ದೀನಿ, ಧೈರ್ಯವಾಗಿ ತುಳಿ ಅಂದಿದ್ದು ಜೀವನ ಪರ್ಯಂತ ನೆನಪಿದ್ರೆ ಸಾಕು. ವಿಮಾನ ಪಳಗಿಸ್ಕೊಳ್ಳೋದು ಯಾವ ದೊಡ್ಡ ಮಾತು. ಆದ್ರೆ ಎಲ್ರಿಗೂ ಡೇವಿಡ್ಗಿದ್ದಂಥ ತಂದೆ ಇರಲ್ವಲ್ಲ ಸರ್. ನಮ್ಮ ತಂದೆ ತುಂಬಾ ಬೇಜವಾಬ್ದಾರಿ ಮನುಷ್ಯ. ಅಮ್ಮನ್ನ ತುಂಬಾ ಸತಾಯಿಸ್ದ. ನನ್ನ ಬೆಂಬಲಕ್ಕೆ ನಿಲ್ಲೇ ಇಲ್ಲ. ನಮ್ಮ ತಂದೆ ಒಬ್ರು ಸರಿಯಾಗಿದ್ಬಿಟ್ಟಿದ್ರೆ ನನಗಿವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಹಾಗಂತ ಅನೇಕ ಯುವಕರು ಯುವತಿಯರು ನನ್ನ ಹತ್ರ ದೂರ ಹೇಳ್ಕೊತಾ ಇರ್ತಾರೆ, ಪತ್ರ ಬರಿತಾ ಇರ್ತಾರೆ. ವೆಲ್, ನಿಮಗೆ ತಂದೆ ಸರಿ ಇಲ್ಲ ಅಂತ ಹೇಳ್ಕೊಳ್ಳೋಕೆ ಒಂದು ನೆಪನಾದ್ರೂ ಇದೆ, ಒಬ್ಬ ತಂದೆ ಆದ್ರೂ ಇದ್ದಾನೆ. ನನಗೆ ಆ ನೆಪವೂ ಇಲ್ಲ, ನನಗೆ ತಂದೆನೇ ಇಲ್ಲ. ತಂದೆ ಅಂದ್ರೆ ಏನು ಅಂತಲೇ ನನಗೆ ಗೊತ್ತಿಲ್ಲ. ನನ್ನ ಪಾಲಿಗೆ ಆತ ಅಸ್ಪಷ್ಟ ಚಿತ್ರ, ಮರೆತು ಹೋದ ದನಿ. ನಾನು ಯಾರ ವಿರುದ್ಧ ಕಂಪ್ಲೇಂಟ್ ಹೇಳಲಿ? ಹಾಗಂತ ಕೇಳ್ತಾ ಇರ್ತೀನಿ, ಸ್ಟಾಪ್ ಬ್ಲೇಮಿಂಗ್ ಯುವರ್ ಪೇರೆಂಟ್ಸ್. ಅಪ್ಪ ಅಮ್ಮನನ್ನ ಎಷ್ಟು ದಿನ ಅಂತ ದೂರ್ತೀರಿ, ಎಷ್ಟು ಕಂಪ್ಲೇಂಟ್ ಹೇಳ್ತೀರಿ? ನಿಮ್ ತಂದೆ ತಾಯಿ ತಪ್ಪು ಮಾಡಿದ್ರು ಅಂತ ವಾದ ಮಾಡಿ 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 ಅವರಿಗೆ ಅವ್ರ ತಪ್ಪನ್ನ ಮನವರಿಕೆ ಮಾಡಿಕೊಡೋ ಹೊತ್ತಿಗೆ ನಿಮಗೆ ಮಗ ಹುಟ್ಟಿರ್ತಾನೆ, ಅಪ್ಪ ಯು ಆರ್ ರಾಂಗ್ ಅಂತ ತಕರಾರು ತೆಗೆದಿರ್ತಾನೆ. ಹಿರಿಯರನ್ನ ಬ್ಲೇಮ್ ಮಾಡೋದನ್ನ ನಿಲ್ಲಿಸಿ ಹಿಂದೆ ನಿಂತು ಕ್ಯಾರಿಯರ್ ಹಿಡ್ಕೊಂಡು ಸೈಕಲ್ ತುಳಿಯೋದನ್ನ ಕಲಿಸಿದ ಅಪ್ಪ ಅಲ್ಲೇ ಫೀಲ್ಡ್ ಅಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾನೆ. ನೀವೀಗ ಮೇನ್ ರೋಡ್ ಅಲ್ಲಿ ಪೆಡಲ್ ಮಾಡ್ತಾ ಇದ್ದೀರಿ. ಜಸ್ಟ್ ಗೋ ಅಹೆಡ್. ಇನ್ಮೇಲೆ ನಿಮ್ಮ ದಾರಿ ನಿಮ್ಮದು. ಅಪ್ಪನ ಗ್ರಾಚ್ಯುಟಿ ಅಮೌಂಟ್ನಲ್ಲಿ, ಪೆನ್ಷನ್ ದುಡ್ಡಲ್ಲಿ ನಾನೊಂದು ಆಟೋ ತಗೋತೀನಿ, ಅಮ್ಮನ ಒಡವೆ ಮಾರಿ ಟ್ಯಾಕ್ಸಿ ತಗೊಂಡು ಅದಕ್ಕೆ ಅಪ್ಪ ಅಮ್ಮನ ಆಶೀರ್ವಾದ ಅಂತ ಬರೆಸ್ತೀನಿ ಅಂತ ನೀವು ಹೊರಟ್ರೆ ಅದಕ್ಕಿಂತ ಸ್ಟುಪಿಡ್ ಆದದ್ದು ಇನ್ನೊಂದಿದೆಯಾ? ಟ್ಯಾಕ್ಸಿ ಇಡಬೇಕು ಅನ್ನೋದೇ ನಿಮ್ಮ ನಿಶ್ಚಯ ಆದ್ರೆ ನೀವು ಮೊದಲು ಡ್ರೈವಿಂಗ್ ಕಲ್ತ್ಕೊಳ್ಳಿ. ನೀವು ಕೆಲವು ದಿನ ಟ್ಯಾಕ್ಸಿ ಓಡಿಸಿ, ಆಮೇಲೆ ಸಾಲ ಮಾಡಿ ನೀವೇ ಒಂದು ಕಾರ್ ತಗೊಂಡು ಅದರಲ್ಲಿ ಅಪ್ಪ ಅಮ್ಮನ ಒಂದು ಡ್ರೈವ್ ಕರ್ಕೊಂಡು ಹೋಗಿ. ಅದು ಬಿಟ್ಟು ಅವ್ರ ಜೀವಮಾನ ಪರ್ಯಂತ ದುಡಿದ ಹಣನ ಕಡೆಗಾಲದಲ್ಲಿ ಕಿತ್ಕೊಂಡು ಹೋಗೋದಕ್ಕೆ ನೀವ್ಯಾರು? ಡ್ರೈವರ್ ಆಗಿ ಮೊದಲು ಕೆಲಸ ಮಾಡಿ ಆಮೇಲೆ ಟ್ಯಾಕ್ಸಿ ಇಡಿ ಅಂತ ಹೇಳದ್ನಲ್ಲ,
ಅಂಥದ್ದೊಂದು ಸಾಧನೆ ಮಾಡಿದವ್ರ ಬಗ್ಗೆ ಹೇಳ್ತೀನಿ ಕೇಳಿ. ಹಿಸ್ ನೇಮ್ ಈಸ್ ವಿಜಯ್ ಸಂಕೇಶ್ವರ್. ತುಂಬಾ ಸಲ ಅವರು ನನ್ನ ಪಾಲಿನ ಹೀರೋ ಅನ್ನಿಸ್ತಾರೆ. ಅವರ ರಾಜಕೀಯ ನಿಲುವುಗಳನ್ನು ನಾನು ಒಪ್ಪಲಿಕ್ಕಿಲ್ಲ. ಆದರೆ ಒಂದೇ ಒಂದು ಲಾರಿಯಿಂದ ಆರಂಭ ಮಾಡಿ ಇವತ್ತು ಗಿನೆಸ್ ದಾಖಲೆಗೆ ಸೇರಿ ಹೋಗೋ ಹಾಗೆ ಸಾವಿರಾರು ಲಾರಿಗಳದೊಂದು ಕಂಪನಿ ಕಟ್ಟಿದ್ರು ಅಂದ್ರೆ ಅದೇನು ತಮಾಷೆ ಮಾತಾ? ಒಂದ್ಸಲ ನಾವಿಬ್ರು ದಿಲ್ಲಿಯ ಒಂದು ಹೋಟ್ಲಲ್ಲಿ ಉಳ್ಕೊಂಡಿದ್ವಿ. ರಾತ್ರಿ ತುಂಬಾ ಹೊತ್ತು ಮಾತಾಡ್ತಾ ಇದ್ವಿ. ಇಬ್ರು ಒಂದೇ ರೂಮಲ್ಲಿ ಮಲಕ್ಕೊಂಡ್ವಿ. ಆದ್ರೆ ಬೆಳಗಿನ ಜಾವ 3 ಗಂಟೆ ಹೊತ್ತಿಗಾಗಲೇ ಸಂಕೇಶ್ವರ್ ಎದ್ದು ಕೂತಿದ್ರು. ಏನ್ ಮಾಡ್ತಾ ಇದ್ರಿ ಸರ್ ಅಂತ ಕೇಳಿದೆ. ರವಿ, ನಾನು ಎಷ್ಟೇ ಹೊತ್ತಿಗೆ ಮಲಗಲಿ ಬೆಳಗಿನ ಜಾವ 3ಕ್ಕೆ ಎದ್ದು ಬಿಡ್ತೀನಿ. ನನ್ನ ಕೆಲಸ ಅಷ್ಟೊತ್ತಿಗೆ ಶುರುವಾಗಿ ಹೋಗುತ್ತೆ. 3 ಗಂಟೆಯಿಂದ ಸರಿಯಾಗಿ 18 ಗಂಟೆ ಕೆಲಸ ಮಾಡ್ತೀನಿ ಅಂದ್ರು. ಐ ವಾಸ್ ಇಂಪ್ರೆಸ್ಡ್. ನಾವೆಲ್ಲ ಬೆಳಿಗ್ಗೆ 8ಕ್ಕೋ 9ಕ್ಕೋ ಎದ್ದು ಕಾಫಿ ಕುಡಿದು ಪೇಪರ್ ಓದೋ ಹೊತ್ತಿಗೆ ವಿಜಯ್ ಸಂಕೇಶ್ವರ್ ಅರ್ಧ ದಿನದ ಕೆಲಸ ಮುಗಿಸ್ಬಿಟ್ಟಿರ್ತಾರೆ. ಹಿ ವರ್ಕ್ಸ್ ಫಾರ್ 18 hours. ಇಷ್ಟು ಯುದ್ಧ ಗೆದ್ದು ಈ ಹಂತಕ್ಕೆ ತಲುಪಿದ ನಂತರ ಕೂಡ ಅವರು 18 ಗಂಟೆ ಕೆಲಸ ಮಾಡ್ತಾರೆ. ತಮ್ಮ ಡಿಪೋದಲ್ಲಿ ಕೂತು ತಾವೇ ಎಲ್ಲ ಹಳೆ ಟೈರ್ಗಳನ್ನು ಎಣಿಸಿ ತಾವೇ ಮಾರ್ತಾರೆ. ಯಾಕೆ ಹೀಗೆ ಮಾಡ್ತೀರಿ ಅಂತ ಕೇಳಿದ್ರೆ, ಒಂದು ಸವದು ಹೋಗಿರೋ ಟೈರ್ ನೋಡಿದ್ರೆ ಇದು ಎಷ್ಟು 1000 ಕಿಲೋಮೀಟರ್ ಓಡಿದೆ ಅಂತ ಗೊತ್ತಾಗುತ್ತೆ ನಂಗೆ. ಅಷ್ಟು 1000 ಲಾರಿ ಇಟ್ಕೊಂಡವನು ಎಷ್ಟು ಲಕ್ಷ ಕಿಲೋಮೀಟರ್ ಅವು ಓಡ್ತಾ ಇವೆ ಅಂತ ಲೆಕ್ಕ ತಗೊಳ್ಳದೆ ಇದ್ರೆ ಹೇಗೆ ಅಂತ ಉತ್ತರಿಸ್ತಾರೆ ಸಂಕೇಶ್ವರ್. ಶ್ರದ್ಧೆ ಅಂದ್ರೆ, ಬುದ್ಧಿವಂತಿಕೆ ಅಂದ್ರೆ ಇದಲ್ವಾ? ಆದ್ರೆ ನಿಮಗ್ ಗೊತ್ತಿರಲಿ, ರಸ್ತೆ ಬದಿಯಲ್ಲಿ ಕಟ್ಟಿಗೆ ಕಡಿಯೋನು, ಜಲ್ಲಿ ಕುಟ್ಟೋನು, ಬಂಡಿ ಎಳೆಯೋನು ಕೂಡ 18 ತಾಸು ಕೆಲಸ ಮಾಡ್ತಾನೆ. ಅವನಿಗೆ ಯಾಕೆ ಯಶಸ್ಸು ಒಲಿಯೋದಿಲ್ಲ? ಡೇವಿಡ್ ಹಾರ್ಟ್ಮನ್ನಷ್ಟೇ ಕಷ್ಟಪಡೋ ವಿದ್ಯಾರ್ಥಿಗಳಿದ್ದಾರೆ. ಅವ್ರ್ಯಾಕೆ ಹೆಸರಾಂತ ಡಾಕ್ಟರ್ಗಳಾಗೋದಿಲ್ಲ? ಅವರು ಅದೃಷ್ಟವಂತರಲ್ಲ ಅಂತೀರಾ? ಫ್ರೆಂಡ್ಸ್, ಈ ಜಗತ್ನಲ್ಲಿ ಯಾರು ಅದೃಷ್ಟವಂತರು ಅಂತ ಇಲ್ಲ. ದೈವಾಂಶ ಸಂಭೂತರು ಅಸಲಿಗೇ ಇಲ್ಲ. ಇರೋರು ಇಬ್ರೇ. ಕಟ್ಟಿಗೆ ಕಡಿಯೋನು, ಕಟ್ಟಿಗೆ ಕಡಿತಾ ಕಡಿತಾ ಟಿಂಬರ್ ವ್ಯಾಪಾರಿಯಾಗಿ ಬೆಳೆಯೋನು. ನೀವು ಬೇಕಾದ್ರೆ ಗಮನಿಸಿ ನೋಡಿ, ಒಂದು ಕಾಲದ ಗಂಡಾಳು ಮೇಸ್ತ್ರಿ ಆಗ್ತಾನೆ. ಅದೇ ಮೇಸ್ತ್ರಿ ಕಾಂಟ್ರಾಕ್ಟರ್ ಆಗ್ತಾನೆ. ಹೋಟೆಲ್ ಮಾಣಿ ಮ್ಯಾನೇಜರ್ ಆಗ್ತಾನೆ. ಕಾಲಾಂತರದಲ್ಲಿ ಅವನೇ ಹೋಟೆಲ್ ಮಾಲೀಕನಾಗ್ತಾನೆ. ನೀವು 18 ತಾಸು ಕಟ್ಟಿಗೆ ಕಡಿದು ಅಲ್ಲೇ ಉಳಿತೀರಾ? ಕಟ್ಟಿಗೆ ಕಡಿತಾ ಕಡಿತಾ ಸ್ವಂತದ್ದೊಂದು ಟಿಂಬರ್ ವ್ಯಾಪಾರ ಮಾಡ್ತೀರಾ? ಆ ನಿರ್ಣಯ ನಿಮಗ್ ಬಿಟ್ಟಿದ್ದು. 18 ತಾಸು ದುಡಿಯೋದು ಅಂದ್ರೆ ಏಮ್ಲೆಸ್ ಆಗಿ ದುಡಿಯೋದು ಅಂತ ಅಲ್ಲ. ನಿಮ್ಮ ಗಮ್ಯದ ಕಡೆಗೆ, ಏಮ್ನ ಕಡೆಗೆ ನಡೀತಾ ನಡೀತಾ ದುಡಿತಿದ್ದೀರಾ ಅಂತ ಮೇಲಿಂದ ಮೇಲೆ ಕೇಳ್ಕೊಳ್ಳಿ. ಬೇಸಿಕಲಿ ನಾನು ಶ್ರಮ ಸಂಸ್ಕೃತಿಗೆ ಸೇರಿದ ಮನುಷ್ಯ. ಏನು ಮಾತಾಡಿದ್ರು ಮತ್ತೆ ವಿಷಯ ಅಲ್ಲಿಗೇ ಬರುತ್ತೆ. ಆದರೆ ನನಗಿಂತ ವಯಸ್ಸಿನಲ್ಲಿ ಚಿಕ್ಕವರು ಅನುಭವಿಸೋ ನಿರಾಸೆ, ಒಂಟಿತನ ಮತ್ತು ಫ್ರಸ್ಟ್ರೇಷನ್ಸ್ ಅರ್ಥವಾಗ್ತವೆ. ಬದುಕಿನಲ್ಲಿ ಹೋರಾಟ ಮಾಡ್ತಾ ಮಾಡ್ತಾ ಒಂದೊಂದ್ಸಲ ಒಬ್ಬಂಟಿಯಾಗ್ಬಿಟ್ಟೆ ಅನ್ಸ್ಬಿಡುತ್ತೆ. ನಾವು ಪ್ರೀತಿಸಿದ ಹುಡುಗಿಗೆ ನಮ್ಮ ಹೋರಾಟ ಎಂಥದ್ದು ಅಂತ ಅರ್ಥವೇ ಆಗಿರಲ್ಲ. ಈಗಾಗಲೇ ಹೋರಾಟ ಮುಗಿಸಿ ಸಕ್ಸಸ್ಫುಲ್ ಆದ ಮತ್ಯಾರೋ ಶ್ರೀಮಂತ ಸಾಫ್ಟ್ವೇರ್ ಇಂಜಿನಿಯರ್ನ ಕೈ ಹಿಡಿದು ನಡೆದು ಬಿಡ್ತಾಳೆ. ಇದು ಮತ್ಲಬ್ ಕಿ ದುನಿಯಾ. ಪ್ರೀತಿಸಿದ ಜೀವ ಕೈಬಿಟ್ಟು ಹೋದಾಗ ತುಂಬಾ ಸಂಕಟವಾಗುತ್ತೆ. ಇಂಥ ಅನುಭವ ಕೇವಲ ಹುಡುಗರಿಗಾಗಬೇಕು ಅಂತ ಇಲ್ಲ, ಹುಡುಗಿರಿಗೂ ಆಗುತ್ತೆ. ಬದುಕು ಒಂದು ಕ್ರಾಸ್ ರೋಡ್ಗೆ ಬಂದು ನಿಂತಾಗ ಇದ್ದಕ್ಕಿದ್ದ ಹಾಗೆ ಜೊತೆಗಿದ್ದ ಗೆಳೆಯ ಕಳೆದು ಹೋಗಿ ಒಬ್ಬಂಟಿಯಾಗಿಬಿಡ್ತಾಳೆ ಹುಡುಗಿ. ಅಂಥ ಒಬ್ಬಂಟಿ ನಿಮಿಷಗಳಲ್ಲೇ ನಿಮ್ಮ ಸಹಾಯಕ್ಕೆ ಬರೋದು ಗಾಯಕ ಮೊಹಮ್ಮದ್ ರಫಿ. ಆತ ಎಂಥ ಅದ್ಭುತವಾದ ಸಮಾಧಾನ ಹೇಳ್ತಾನೆ ಗೊತ್ತಾ? 1964ರಲ್ಲಿ ಚಿತ್ರಲೇಖ ಅನ್ನೋ ಸಿನಿಮಾಗೆ ಹಾಡಿದ ಹಾಡು ಅದು. ನನ್ನ ಮನಸ್ಸು ತುಂಬಾ ಆಘಾತಕ್ಕೆ ಒಳಗಾದಾಗ, ನಾನು ಒಬ್ಬಂಟಿಯಾಗಿ ಹೋದೆ ಅನ್ನಿಸ್ದಾಗ ಇದೊಂದು ಹಾಡು ಕೇಳಿಸ್ಕೊತಾ ಇರ್ತೀನಿ. ಮನರೇ ತು ಕಾಹೆ ನಾ ದೀರ್ ಧರೆ ಓ ನಿರ್ಮೋಹಿ ಮೋಹ ನ ಜಾನೆ जिनका मोह करे मन रे तू काहे ना धीर धरे.